ಇನ್ನು ದೇಶದಲ್ಲೇ ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ ಅಂತಂದ್ರೆ ಅದು ಗೋವಾ ಜಗಮಗಿಸ್ತಾ ಇದೆ. ಗೋವಾದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಕಲ ಸಿದ್ಧತೆಗಳಾಗಿದೆ. ಗೋವಾ ಬೀಚ್ನಲ್ಲಿ ತೇಲಾಡೋದಕ್ಕೆ ಪಾರ್ಟಿ ಪ್ರಿಯರು ಸಜ್ಜಾಗಿದ್ದಾರೆ. ಕೊಳಲಿಂ ಬೀಚ್ನಲ್ಲಿ ಪ್ರವಾಸಿಗರ ದಂಡೆ ನೆರೆದಿದೆ. ಹೊಸ ವರ್ಷಾಚರಣೆಗಂತ ಪ್ರವಾಸಿಗರು ಗೋವಾಗೆ ಬಂದಿದ್ದಾರೆ. ಗೋವಾ ಪಬ್ ಅಗ್ನಿ ದುರಂತದ ಬಳಿಕ ಈಗ ಭಾರಿ ಹೈ ಅಲರ್ಟ್. ಗೋವಾದಾದ್ಯಂತ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಲ್ಲ ಸಿದ್ಧತೆಗಳಾಗಿದೆ. ನಮ್ಮ ಪ್ರತಿನಿಧಿ ಸೂರಜ್ ಗೋವಾದಿಂದಲೇ ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಲಭ್ಯ ಆಗಿದ್ದಾರೆ. ಸೂರಜ್, ಗೋವಾ ಅಂತಂದ್ರೆ ದೇಶದಲ್ಲೇ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಹಾಟ್ಸ್ಪಾಟ್. ಅದರಲ್ಲೂ ಈ ಬಾರಿ ಏನೇನು ವಿಶೇಷತೆಗಳು ಕಂಡು ಬರ್ತಾ ಇದೆ, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತ? ಖಂಡಿತ ಪ್ರತಿಮಾ, ಏನಂದರೆ ಈ ವರ್ಷ ಹೊಸ ವರ್ಷಾಚರಣೆಗೆ ದೇಶ ವಿದೇಶಗಳಿಂದ ಎಂದಿನಂತೆ ಜನರು ಪ್ರವಾಸಿಗರು ಬಂದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಪ್ರಮುಖವಾಗಿ ನೀವು ಇವತ್ತು ದೃಶ್ಯದಲ್ಲಿ ನೋಡಬಹುದು, ಇದು ಗೋವಾ ರಾಜ್ಯದ ಪೊಳೆಲೆಂ ಬೀಚದಲ್ಲಿ ಕೇವಲ ಕರ್ನಾಟಕ, ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯ ಮತ್ತು ದೇಶ ವಿದೇಶಿಗರು ಸಹಿತ ಇಲ್ಲಿ ಜನರು ಬಂದಿದ್ದಾರೆ. ಪ್ರಮುಖವಾಗಿ ಕೆಲವು ದಿನಗಳ ಹಿಂದಷ್ಟೇ ಏನೋ ಅಗ್ನಿ ದುರಂತವಾಯಿತು. ಅಗ್ನಿ ದುರಂತ ಆದ ಬೆನ್ನಲ್ಲೇ ಕೆಲವು ಕಠಿಣ ಮಾರ್ಗಸೂಚಿಗಳನ್ನು ಹಾಕಬೇಕಂತ ಸಹಿತ ಗೋವಾ ಸರ್ಕಾರ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರವಾಸೋದ್ಯಮಿಗಳು ಆತಂಕವನ್ನು ಸಹಿತ ವ್ಯಕ್ತಪಡಿಸಿದ್ರು. ಆದರೆ ಆ ಆತಂಕಗಳನ್ನೆಲ್ಲ ಹೊರಪಡಿಸಿ ಇವತ್ತು ದೇಶ ವಿದೇಶಗಳಿಂದ ಜನರು ಪ್ರವಾಸಿಗರು ಇವತ್ತು ಬಂದಿದ್ದಾರೆ ಅಂತ ನೋಡಬಹುದು. ಮಧ್ಯಾಹ್ನ 2:30-3 ಗಂಟೆಗೆ ಇವತ್ತು ಬೀಚ್ನಲ್ಲಿ ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂದರೆ ಕಾಲ ಕಳೆದಂತೆ ಇನ್ನಷ್ಟು ಜನರು ಬರುವಂತಹ ಸಾಧ್ಯತೆ ಇದೆ ಅಂತ ಸಹಿತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಗೋವಾ ಅನ್ನುವುದು ಇಡೀ ದೇಶದಲ್ಲಿಯೇ ಹೊಸ ವರ್ಷಾಚರಣೆಗೆ ಹಾಟ್ಸ್ಪಾಟ್ ಅಂತ ನೀವು ಹೇಳ್ತಾ ಇದ್ರೆ ಅದು ನಿಜವಾಗ್ಲೂ ಸತ್ಯ ವಿಷಯ. ಯಾಕೆಂದ್ರೆ ಇಲ್ಲಿ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾದಂತಹ ಒಂದು ದೃಶ್ಯ ಇದು ಕರ್ನಾಟಕದಲ್ಲಿ ಮತ್ತೆ ಈ ಕಡೆ ಮಹಾರಾಷ್ಟ್ರದ ಕಡಲ ತೀರಗಳಲ್ಲಿ ಕಾಣಸಿಗುವುದಿಲ್ಲ. ಯಾಕೆಂದ್ರೆ ಗೋವಾ ರಾಜ್ಯದ ಕಡಲ ತೀರಗಳಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮತ್ತೆ ಬಾರ್ಗಳು ಮತ್ತೆ ಹೋಟೆಲ್ಗಳು ಇರುತ್ತವೆ. ಆ ಹೋಟೆಲ್ಗಳ ಮುಂಭಾಗದಲ್ಲೇ ದೇಶ ವಿದೇಶಿಗರು ಗೋವಾ ಬೀಚ್ನಲ್ಲಿ ಎಂಜಾಯ್ ಮಾಡುವುದಕ್ಕೆ ಎಲ್ಲಾ ರೀತಿಯಂತ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಸಹಿತ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಒಂದು ಕಡಲ ತೀರದಲ್ಲಿ ಗೋವಾ ಕೆಲವು ಜನರು ಕೂತಿದ್ರೆ ಸಮುದ್ರಕ್ಕೆ ಇಳಿದು ಸಹಿತ ಕೆಲವರು ಎಂಜಾಯ್ ಮಾಡ್ತಾ ಇದ್ದಾರೆ. ಸಮುದ್ರಕ್ಕೆ ಇಳಿದು ಬಿಟ್ಟು ಎಲ್ಲರೂ ಸಹಿತ ಕಡಲ ತೀರದ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಪೊಳೆಲೆಂ ಬೀಚ್ ಅನ್ನೋದು ಏನಿದೆ, ಪೊಳೆಲೆಂ ಬೀಚ್ ಬಹಳಷ್ಟು ಸೇಫ್ ಆಗಿರುವಂಥ ಬೀಚ್ ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯಂಥ ದೊಡ್ಡ ಮಟ್ಟದ ಅವಘಡಗಳು ಸಂಭವಿಸಲ್ಲ ಅಂತಾನು ಸಹಿತ ಗೋವಾ ಸರ್ಕಾರ ಇದನ್ನು ನಿಗದಿಪಡಿಸಿರುವ ಹಿನ್ನೆಲೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಸಹಿತ ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ಕಡೆಗೆ ರೆಡ್ ಝೋನ್ಗಳನ್ನು ಸಹಿತ ಹಾಕಲಾಗಿದೆ. ಆದ್ರೂ ರೆಡ್ ಝೋನ್ ದಾಟಿ ಇದುವರೆಗೂ ಈ ಕಡಲ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಎಂದಿನಂತೆ ಸಮುದ್ರದ ಆಳಕ್ಕೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಕಾಲ ಕಳೆದಂತೆ ಅಂದ್ರೆ ಸಂಜೆ ಆಗ್ತಿದ್ದಂಗೆ ಮತ್ತೆ ಅಲೆಗಳ ಅಬ್ಬರ ಹೆಚ್ಚಿಗೆ ಆಗುತ್ತೆ. ಆ ಸಂದರ್ಭದಲ್ಲಿ ಈಗ ರೆಡ್ ಝೋನ್ ಏನಿದೆ, ರೆಡ್ ಝೋನ್ ದಾಟಿಬಿಟ್ಟು ಯಾರೂ ಸಹಿತ ಪ್ರವಾಸಿಗರು ಆ ಕಡೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿಯೂ ಸಹಿತ ಇಲ್ಲಿರುವಂತಹ ಗೋವಾ ಸರ್ಕಾರ ನಿರ್ಬಂಧವನ್ನು ವಿಧಿಸಿದೆ ಅಂತಲೇ ಹೇಳ್ಬಹುದಾಗಿದೆ. ಒಟ್ಟಿನಲ್ಲಿ ಇವತ್ತು ಗೋವಾದಲ್ಲಿ ಎಲ್ಲರೂ ಇಲ್ಲಿರುವಂತಹ ಪ್ರವಾಸಿಗರು ಎಂಜಾಯ್ ಮಾಡುವುದಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಗೋವಾ ಸರ್ಕಾರವು ಸಹಿತ ದೊಡ್ಡ ಮಟ್ಟದಲ್ಲಿ ಏನು ಕೆಲವು ನಿರ್ಬಂಧಗಳನ್ನು ವಿಧಿಸಬೇಕು ಅಂತ ಚಿಂತನೆ ಮಾಡ್ತಾ ಇತ್ತು. ಆ ಯಾವುದೇ ನಿರ್ಬಂಧನೆಗಳನ್ನು ವಿಧಿಸದ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸೂರ್ಯ, ಮಾಹಿತಿಗೆ.